ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪರವಾಗಿ ಅಖಾಡಕ್ಕೆ ಇಳಿದಿದ್ದಾರೆ ಆಪ್ತ ಶಾಸಕರು. ಡಿಕೆಶಿ ಬಣದಿಂದ ಮತ್ತೊಂದು ಸುತ್ತಿನ ಡಿನ್ನರ್ ಸಭೆ. ಶೀಘ್ರದಲ್ಲೇ ಶಾಸಕರ ಸಭೆ ಕರೆಯೋಕೆ ಭಾರೀ ಚಿಂತನೆಯನ್ನು ನಡೆಸಲಾಗಿದೆ. ರಾಜ್ಯ ರಾಜಕೀಯದಲ್ಲಿ ಪವರ್ ಶೇರಿಂಗ್ ಜಟಾಪಟಿ ದೊಡ್ಡ ಮಟ್ಟದಲ್ಲಿ ಸಾಗ್ತಾ ಇದೆ. ಡಿಕೆಶಿ ಬಣದಿಂದ ಮತ್ತೊಂದು ಸುತ್ತಿನ ಡಿನ್ನರ್ ಸಭೆ ನಡೆಯುತ್ತೆ. ಶೀಘ್ರದಲ್ಲೇ ಶಾಸಕರ ಸಭೆ ಕರೆಯೋಕೆ ಭಾರೀ ಚಿಂತನೆಯನ್ನು ನಡೆಸಲಾಗಿದೆ. ನಿನ್ನೆಯ ಡಿನ್ನರ್ ಮೀಟಿಂಗ್ಗೆ ಹಲವು ಶಾಸಕರು ಗೈರಾಗಿದ್ರು. ಅದಕ್ಕೆ ಇನ್ನೊಂದು ಸುತ್ತಿನ ಸಭೆಯನ್ನು ನಡೆಸೋಕೆ ತೀರ್ಮಾನವನ್ನ ಮಾಡಲಾಗಿದೆ. ಅಧಿಕಾರ ಹಂಚಿಕೆ ಬಗ್ಗೆ ಚರ್ಚೆಯನ್ನು ನಡೆಸೋಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಶೀಘ್ರವೇ ಹೈಕಮಾಂಡ್ ಕ್ಲಾರಿಟಿಯನ್ನು ಕೊಡಬೇಕು ಅಂತ ಒತ್ತಾಯವನ್ನ ಈ ಮೂಲಕ ಹೇರ್ತಾರೆ. ಸಭೆ ಬಳಿಕ ನಿಯೋಗದಿಂದ ಹೈಕಮಾಂಡ್ ಭೇಟಿಗೆ ತಯಾರಿಯನ್ನು ನಡೆಸಲಾಗಿದೆ. ಮುಂದಿನ ತಿಂಗಳು ಹೈಕಮಾಂಡ್ ಭೇಟಿ ಸಾಧ್ಯತೆ ಇದೆ. ಶಾಸಕ ಕೆ ಉದಯ್ ಜೊತೆ ಸಾಕಷ್ಟು ನಾಯಕರು ಕೂಡ ಈ ಮೀಟಿಂಗ್ನಲ್ಲಿ ಆಗಿದ್ರು ಅಂತ ಹೇಳಿದ್ರೆ ನಿನ್ನೆ ನಡೆದಂಥ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ರು. ಅದರ ಹೊರತಾಗಿ ಮುಂದೆಯೂ ಕೂಡ ಮುಂದಿನ ದಿನಗಳಲ್ಲಿ ಮತ್ತೊಂದು ಸಭೆ ನಡೆಸುವಂಥ ನಿಟ್ಟಿನಲ್ಲೂ ಕೂಡ ಎಲ್ಲ ತಯಾರಿಗಳನ್ನು ಡಿಕೆಶಿ ಬಣದ ಶಾಸಕರು ಮಾಡಿಕೊಂಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಶತಾಯಗತಾಯ ಪ್ರಯತ್ನಗಳಂತೂ ಕಂಟಿನ್ಯೂ ಆಗ್ತಾ ಇದೆ. ಕಾದು ನೋಡಬೇಕು ಈ ಕುರ್ಚಿ ಗುದ್ದಾಟ ಎಲ್ಲಿವರೆಗೆ ಹೋಗಿ ತಲುಪುತ್ತೆ ಅಂತೇಳಿ. ಏನು ಶಾಸಕರಾಗಿರುವಂಥ ಕೆ ಉದಯ್ ಅವರನ್ನ ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ. ಈ ವೇಳೆ ಅವರು ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಏನೇನ ಚರ್ಚೆ ಆಯ್ತು? ಮುಖ್ಯ ಅಜೆಂಡಾ ಏನು ಸರ್ ಸಭೆ? ಈಗ ಅಜೆಂಡಾ ಏನಿಲ್ಲ. ಬಾಲಕೃಷ್ಣ ಅವ್ರ ಹುಟ್ಟದ ಹಬ್ಬಕ್ಕೆ ಊಟಕ್ಕೆ ಕರೆದಿದ್ರು, ಅಲ್ಲಿ ಹೋಗಿದ್ವು. ಅದಾದ್ಮೇಲೆ ಜೊತೆಗೆ ಮಾಮೂಲಿ ಇಲ್ಲೆಲ್ಲ ಆಗ್ತಾ ಇರೋ ವಿದ್ಯಮಾನಗಳ ಬಗ್ಗೆನೂ ಎಲ್ಲ ಶಾಸಕರು ಕ್ಯಾಶುವಲ್ ಆಗಿ ಚರ್ಚೆ ಮಾಡಿದ್ರು. ಸುಮ್ಮನೆ ಎಲ್ಲ ವಿರೋಧ ಪಕ್ಷದವರು ಇದೊಂದು ವಿಚಾರನ ಆಹಾರ ಮಾಡ್ಕೊಂಡು ಕಾಂಗ್ರೆಸ್ ಪಕ್ಷದ ಇಮೇಜ್ಗೆ ಧಕ್ಕೆ ತರೋ ಕೆಲಸ ಆಗ್ತಿದೆ. ಇದಕ್ಕೇನಾದ್ರು ಹೈಕಮಾಂಡ್ ಮುಖಾಂತರ ತೆರೆ ಎಳಿಸ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದೆ. ಯಾಕೆಂದ್ರೆ ಪಕ್ಷದ ವರ್ಚಸ್ಸು ಇಂಪಾರ್ಟೆಂಟು. ಪಕ್ಷಕ್ಕೋಸ್ಕರ ಎಲ್ಲರೂ ಕೂಡ ಏನಾದ್ರೂ ಆಗಲಿ ಎಲ್ಲ ಕೂತು ತೀರ್ಮಾನ ಮಾಡಿ ಸಾಧ್ಯವಾದ್ರೆ ಹೈಕಮಾಂಡ್ ನ ಭೇಟಿ ಮಾಡೋಂಥದ್ದು ಚರ್ಚೆ ಆಗಿದೆ. ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಒಂದಿಷ್ಟು ಒತ್ತಾಯ ಇದೆ. ಆ ಸಭೆಯಲ್ಲಿ ಆ ನಿಟ್ಟಿನಲ್ಲಿ ಚರ್ಚೆ ಆಯ್ತು ಸರ್. ಗೊಂದಲ ಬ್ರೇಕ್ ಆಗ್ತಿದೆ. ಈಗ ಸಿಎಂ ಆಗೋದನ್ನು ಒಂದು ಕ್ಲಾರಿಟಿ ಕೊಡಬೇಕು, ಅದ್ರ ಬಗ್ಗೆನೂ ಚರ್ಚೆ ಆಗ್ತಿದೆ. ಒಟ್ಟಾರೆಯಾಗಿ ಹೈಕಮಾಂಡ್ ಇದಕ್ಕೇನಾದ್ರು ಒಂದು ಸ್ಪಷ್ಟನೆ ಕೊಟ್ಟು ಬಿಟ್ರೆ ಎಲ್ಲವೂ ಅಂತ್ಯ ಆಗ್ತದೆ. ಕ್ಲಾರಿಟಿ ಕೊಟ್ರೆ ಸಾಕು ಸರ್, ಅಥವಾ ಡಿ ಕೆ ಶಿವಕುಮಾರ್ ಸಿಎಂ ಆಗ್ಬೇಕಂತ ಇದೆಯಾ ಸರ್? ಏನಾದ್ರೂ ಒಂದು ಕ್ಲಾರಿಟಿ ಕೊಡ್ಲಿ. ನೀವು ಸ್ವಾಗತ ಮಾಡ್ತೀರಿ ಹೈಕಮಾಂಡ್ ಏನೇ ಕ್ಲಾರಿಟಿ ಕೊಟ್ಟರು ಕೂಡ? ಹೌದು, ಸ್ವಾಗತ ಮಾಡ್ತೀವಿ. ಒಟ್ಟರು ಸರ್ ಒಂದು ಶಕ್ತಿ ಪ್ರದರ್ಶನ ಮಾಡ್ಬೇಕು ಅಂತ ಚರ್ಚೆ ಆಗ್ತಾ ಇದೆ. 140 ಜನ ಇದೀವಲ್ಲ, ಇಲ್ಲಿ ಶಕ್ತಿಯನ್ನು ಪ್ರಶ್ನೆ. 40 ಜನ ಈಗ ನಿನ್ನೆ ಇದ್ದವ್ರು 40 ಜನ ಅಂದ್ರೆ ಯಾರು ಈಗ ಆಕಸ್ಮಿಕವಾಗಿ ಫಿಕ್ಸ್ ಆಗಿದ್ದು ಅವರೆಲ್ಲ ಇವತ್ತು ಬೆಳಗಿನ ಜಾವ ಎಲ್ಲೋ ಆಚೆ ಹೋಗ್ತಾ ಇದ್ರು. ಹಾಗಾಗಿ ಆಕಸ್ಮಿಕ ಇದು ನಿಗದಿಯಾಗಿದ್ದು. ಸೊ ಹಾಗಾಗಿ ಎಲ್ರನ್ನೂ ಕರೀಕಾಗಿಲ್ಲ. ಕೆಲವರೆಲ್ಲ ಬೇರೆ ಬೇರೆ ಕ್ಷೇತ್ರದಲ್ಲಿದ್ರು, ಕೆಲವರೆಲ್ಲ ಬೇರೆ ಬೇರೆ ಕಡೆ ಹೋಗಿದ್ರು. ಹಂಗಾಗಿ ಯಾರಿದ್ರು ಅಕ್ಕಪಕ್ಕ ಅವ್ರು ಬಂದಿದ್ರು. ಇದಿಷ್ಟು ಕೆ ಉದಯ್ ಅವರ ಮಾತುಗಳು. ಕ್ಯಾಮ್ರಾಮನ್ ಜಯರಾಮ್ ಜೊತೆ ರೂಪೇಶ್ ಬೈಂದೂರು, ಪವರ್ ಟಿವಿ, ಬೆಂಗಳೂರು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಗಮನಿಸ್ತಾ ಇದ್ವಿ ಶತಾಯಗತಾಯ ಪ್ರಯತ್ನಗಳಂತೂ ಕಂಟಿನ್ಯೂ ಆಗಿದೆ. ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಆಗ್ತಾ ಇದೆ. ಮುಂದಿನ ಸಭೆಯಲ್ಲಿ ಯಾವ ನಿರ್ಧಾರಕ್ಕೆ ಡಿಕೆಶಿ ಬಣದ ಶಾಸಕರು ಬರಲಿದ್ದಾರೆ? ಸಂಪತ್, ಇಲ್ಲಿಗ ಡಿ ಕೆ ಶಿವಕುಮಾರ್ ಬಣ ಒಂದು ಪ್ರಯತ್ನವನ್ನಂತೂ ಮಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಮೊನ್ನೆ ಎಸ್ ಸಿ ಬಾಲಕೃಷ್ಣ ಅವರ ಮನೆಯಲ್ಲಿ ಡಿನ್ನರ್ ಮೀಟಿಂಗ್ ಅನ್ನ ಮಾಡಲಾಗಿತ್ತು. ಆ ಡಿನ್ನರ್ ಮೀಟಿಂಗ್ ಉದ್ದೇಶ ಏನಂತ ಹೇಳಿದ್ರೆ ಹೈಕಮಾಂಡ್ಗೆ ಒಂದು ಹಂತದಲ್ಲಿ ಕನ್ವಿನ್ಸ್ ಮಾಡಬೇಕು. ಡಿ ಕೆ ಶಿವಕುಮಾರ್ ಕೇವಲ ಪಕ್ಷ ಸಂಘಟನೆ ಮಾತ್ರ ಅಲ್ಲ, ಆಡಳಿತವನ್ನು ಕೂಡ ಮಾಡಬಲ್ಲರು ಅಂತೇಳಿ. ಅದೇ ರೀತಿಯಾಗಿ ಅವರಿಗೆ ಶಾಸಕರ ಬಲ ಕೂಡ ಇದೆ, ಸಚಿವರ ಬಲ ಕೂಡ ಇದೆ ಅಂತೇಳಿ ಬಿಂಬಿಸಬೇಕು. ಈ ಪ್ರಯತ್ನವನ್ನ ಮೊನ್ನೆ ಮಾಡಲಾಗಿತ್ತು. ಇದೆಲ್ಲವೂ ಕೂಡ ಅಂದ್ರೆ ಆಕಸ್ಮಿಕವಾಗಿರ್ತಕ್ಕಂತಹ ಭೇಟಿ ಅಂತೇಳಿ ಹೇಳಲಾಗಿತ್ತು. ಆದ್ರೂ ಕೂಡ ಇಲ್ಲಿಗ ಒಂದಿಷ್ಟು ಚರ್ಚೆಗಳಂತೂ ಆಗಿತ್ತು. ಹೀಗಾಗಿ ಅದೇ ರೀತಿಯಾಗಿ ಮೊನ್ನೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಧಿಕೃತವಾಗಿ ಇನ್ವೈಟ್ ಮಾಡಂತಹ ಸಭೆಗಳಲ್ಲ, ಸ್ನೇಹಿತರೆಲ್ಲ ಒಟ್ಟಿಗೆ ಸೇರಿದ್ರು. ಈ ಸಂದರ್ಭದಲ್ಲಿ ಚರ್ಚೆಯನ್ನ ಮಾಡಲಾಗಿತ್ತು. 19 ಜನ ಆ ಸಭೆಗೆ ಬಂದಿದ್ರು. ಆದ್ರೆ ಇನ್ನೂ ಕೂಡ ಶಕ್ತಿ ಪ್ರದರ್ಶನ ಮಾಡ್ಬೇಕು, ಅದು ಕೂಡ ಓಪನ್ ಆಗಿ ಶಕ್ತಿ ಪ್ರದರ್ಶನ ಮಾಡ್ಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರ ಬಣ ನಿರ್ಧಾರ ಮಾಡೋಂತ ಕಾಣ್ತಾ ಇದೆ. ಇದರ ಮುಂದುವರೆದ ಭಾಗವಾಗಿ ಈ ಅಂದ್ರೆ ಮುಂದಿನ ತಿಂಗಳು ಒಂದು ದೊಡ್ಡ ಮಟ್ಟಕ್ಕೆ ಸಭೆಯನ್ನ ಮಾಡಿಕೊಂಡು ನಿರ್ಧಾರ ಮಾಡಲಾಗಿದೆ. ಈ ಮೂಲಕವಾಗಿ ಒಂದು ಸಂದೇಶ, ಯಾಕಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ಗೆ ಶಾಸಕರ ಬಲ ಕೂಡ ಇದೆ ಅನ್ನೋದನ್ನ ಬಿಂಬಿಸಬೇಕು. ಅದೇ ರೀತಿಯಾಗಿ ಅವ್ರಿಗೂ ಕೂಡ ಸಿಎಂ ಹುದ್ದೆಯನ್ನ ಕೊಡಬೇಕು. ಈ ಮೂಲಕವಾಗಿ ಪಕ್ಷ ಮತ್ತಷ್ಟು ಸದೃಢ ಆಗಲಿಕ್ಕೆ ಸಹಕರಿಸಬೇಕು ಅಂತೇಳಿ ದೆಹಲಿಯೂ ಕೂಡ ಭೇಟಿ ಮಾಡ್ಲಿಕ್ಕೆ ಡಿ ಕೆ ಶಿವಕುಮಾರ್ ಬಣ ನಿರ್ಧಾರ ಮಾಡಿದೆ. ಸಂಪತ್, ಥ್ಯಾಂಕ್ ಯು ರೂಪೇಶ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.